ಈಗ ಅಯೋಧ್ಯೆಯಲ್ಲಿ ಭವ್ಯ ರಾಷ್ಟ್ರ ಮಂದಿರ ಆಗ್ತಾ ಇದೆ. ಇಡೀ ದೇಶ ಒಪ್ಪಿದ್ದಾರೆ. ಇವತ್ತು ಅಯೋಧ್ಯೆ ರಾಮ ಮಂದಿರ ಆಗೋದಕ್ಕೆ ಒಂದು ಕಾರಣ ಅಂತಂದರೆ ಶ್ರೀಯುತ PV ನರಸಿಂಹರಾವ್ ಇರ್ಬೋದು, ರಾಜೀವ್ ಗಾಂಧಿ ಅವ್ರ ಸಹಕಾರ ಇಲ್ಲ ಅಂದರೆ ಇದು ಆಗ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲೊಂದು ಇಲ್ಲೊಂದು ಒಡಕು ಧ್ವನಿ ಬರ್ತಾ ಇರೋದು ಒಳ್ಳೆಯದಲ್ಲ. BK ಹರಿಪ್ರಸಾದ್ ಅಂತ ಒಳ್ಳೆ ತಿಳುವಳಿಕಸ್ತರು ಅವ್ರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಅಯೋಧ್ಯೆಗೆ ಹೋಗೋಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೋಟಿ ಕೋಟಿ ರಾಮ ಭಕ್ತರಿಗೆ ಆ ಶ್ರೀರಾಮಚಂದ್ರದ್ದೇ ರಕ್ಷಣೆ ಸಿಗುತ್ತೆ. ಇದರಲ್ಲಿ ಯಾವ ಅನುಮಾನ ಬೇಡ. ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ನೋಡೋಣ. ಯಾಕೆಂತ ನಾನೇ ಇದನ್ನು ಹೇಳ್ತಾ ಇರೋದು, ಪ್ರತಿಯೊಬ್ಬ ರಾಮ ಭಕ್ತರಿಗೆ ರಕ್ಷಣೆ ರಾಮಚಂದ್ರನೇ ಕೊಡ್ತಾನೆ, ಬೇರೆ ಕೊಡೋ ಅವಶ್ಯಕತೆ ಇಲ್ಲ. ತಪ್ಪದು ತಪ್ಪದು ತಪ್ಪು. ಈಗ ಅಯೋಧ್ಯೆಯಲ್ಲಿ ಭವ್ಯ ರಾಷ್ಟ್ರ ಮಂದಿರ ಆಗ್ತಾ ಇದೆ. ಇಡೀ ದೇಶ ಒಪ್ಪಿದ್ದಾರೆ. ಇವತ್ತು ಅಯೋಧ್ಯೆ ರಾಮ ಮಂದಿರ ಆಗೋದಕ್ಕೆ ಒಂದು ಕಾರಣ ಅಂತಂದರೆ ಶ್ರೀಯುತ PV ನರಸಿಂಹರಾವ್ ಇರ್ಬೋದು, ರಾಜೀವ್ ಗಾಂಧಿ ಅವ್ರ ಸಹಕಾರ ಇಲ್ಲ ಅಂದರೆ ಇದು ಆಗ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲೊಂದು ಇಲ್ಲೊಂದು ಒಡಕು ಧ್ವನಿ ಬರ್ತಾ ಇರೋದು ಒಳ್ಳೆಯದಲ್ಲ. BK ಹರಿಪ್ರಸಾದ್ ಅಂತ ಒಳ್ಳೆ ತಿಳುವಳಿಕಸ್ತರು ಅವ್ರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಅಯೋಧ್ಯೆಗೆ ಹೋಗೋಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೋಟಿ ಕೋಟಿ ರಾಮ ಭಕ್ತರಿಗೆ ಆ ಶ್ರೀರಾಮಚಂದ್ರದ್ದೇ ರಕ್ಷಣೆ ಸಿಗುತ್ತೆ. ಇದರಲ್ಲಿ ಯಾವ ಅನುಮಾನ ಬೇಡ. ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ನೋಡೋಣ. ಯಾಕೆಂತ ನಾನೇ ಇದನ್ನು ಹೇಳ್ತಾ ಇರೋದು, ಪ್ರತಿಯೊಬ್ಬ ರಾಮ ಭಕ್ತರಿಗೆ ರಕ್ಷಣೆ ರಾಮಚಂದ್ರನೇ ಕೊಡ್ತಾನೆ, ಬೇರೆ ಕೊಡೋ ಅವಶ್ಯಕತೆ ಇಲ್ಲ. ತಪ್ಪದು ತಪ್ಪದು ತಪ್ಪು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.